ಓಕೆ ಸ್ವಲ್ಪ ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು. 25 lakhs. ಓವರಾಲ್ ರಂಗಭೂಮಿಗೆ ಆಗಮಿಸಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಅದೇ ರೀತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಈಗ ನಿರ್ಮಾಣ ರಸ್ತೆಗಳಾಗಲಿ ಅನೇಕ ಯೋಜನೆಗಳನ್ನ ಅವರು ತಗೊಂಡಿದ್ದಾರೆ. ಸಾಮಾನ್ಯವಾಗಿ ಬಳ್ಳಾರಿ ಪತ್ರಕರ್ತರ ಜೊತೆಯಲ್ಲಿ ನಮಗೆ ಯಾವುದೋ ಒಂದು ರೀತಿ ಒಂದು ಕುಟುಂಬದ ಒಂದು ಸಂಬಂಧ ಅನ್ನುವಂಥ ಒಂದು ಭಾವನೆಗಳೇ ಇರುತ್ತೆ. ಇವತ್ತು ಬಳ್ಳಾರಿ ಅನ್ನುವಂಥ ಒಂದು ವಿಷಯ ಪ್ರಸ್ತಾಪ ಮಾಡಿದ ತಕ್ಷಣ ಇಡೀ ಭಾರತದಲ್ಲೇ ಅದೊಂದು ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ. ಅಂದ್ರೆ ಬಳ್ಳಾರಿ ಅಂದ ತಕ್ಷಣ ಇವತ್ತು ರೆಡ್ಡಿ ಸಹೋದರರಾಗಿರ್ಬೋದು, ಶ್ರೀರಾಮುಲುವರಾಗಿರ್ಬೋದು, ಅಥವಾ ಬಳ್ಳಾರಿ ಅಂದ ತಕ್ಷಣ ಒಂದು ವಿಶೇಷವಾಗಿ ನೋಡುವಂತ ಒಂದು ಪ್ರಯತ್ನ ಅದು 1999ನೇ ಇಸ್ವಿಯಿಂದ ಸುಷ್ಮಾ ಸ್ವರಾಜ್ ಸೋನಿಯಾ ಗಾಂಧಿ ಚುನಾವಣೆಯಿಂದ ಮತ್ತು ನಿರಂತರ ಬಳ್ಳಾರಿ ಅಂದ ತಕ್ಷಣ ಸುದ್ದಿಗಳಲ್ಲಿ ಬಹಳ ಪ್ರಮುಖವಾದಂತಹ ಒಂದು ವಿಷಯ ಇವತ್ತು ನಮ್ಮ ಬಳ್ಳಾರಿ ಆಗಿದೆ. ನಾನಿವತ್ತು ಒಬ್ಬ ಮಂತ್ರಿಯಾಗಿ ನಾನಲ್ಲ, ಇವತ್ತು ನಮ್ಮ ವೀರಭದ್ರೇಗೌಡರು ಒಂದು ಮಾತನ್ನು ಹೇಳಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಒಂದು ಪತ್ರಿಕೆ ಭವನ ನಮ್ಮ ಬಳ್ಳಾರಿ ಆಗ್ಬೇಕು ಅಂತೇಳಿ ಅವ್ರೇನು ಇವತ್ತು ಒಂದು ಮನವಿಯನ್ನು ಮಾಡಿದ್ದಾರೆ. ಅದನ್ನು ನಾನು ಹೃತ್ಪೂರ್ವಕವಾಗಿ ನಾನು ಸ್ವೀಕಾರ ಮಾಡಿ ಇವತ್ತೇನು ಸರ್ಕಾರದ ವತಿಯಿಂದ 25 ಲಕ್ಷ ಹಣ ಬಿಡುಗಡೆ ಆಗಿದೆ. ಸುಮಾರು 1,20,00,000 ಆಗಲಿ ಅಥವಾ ಏನೇ ಆಗಲಿ ಅಂದ್ರೆ ಬಹಳ ಸುಂದರವಾಗಿ ಇವತ್ತು ನಾನು ನಮ್ಮ ಬಳ್ಳಾರಿ ಪತ್ರಕರ್ತರು ಇವತ್ತು ನಾವು ಯಾವ ರೀತಿ ಕಾರ್ಪೊರೇಟ್ ಆಫೀಸಲ್ಲಿ ಬಹಳಷ್ಟು ಕಂಫರ್ಟಬಲ್ ಆಗಿ ನಾವು ಕೊಡ್ತಿದ್ದೀವಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ನಾವೆಲ್ಲರೂ ಕೂಡ ನಮ್ಮ ಕಚೇರಿಗಳಲ್ಲಿ ಹೇಗೆ ಕೊಡ್ತೀವೋ ನೀವು ಕೂಡ ಮಾಧ್ಯಮ ಸ್ನೇಹಿತರು ಅಷ್ಟೇ ಕಂಫರ್ಟ್ ಆಗಿ ಇರಬೇಕು ಅನ್ನೋಂಥ ಒಂದು ಲೆಕ್ಕದಲ್ಲಿ ಎಷ್ಟೇ ಖರ್ಚಾದ್ರೂ ಕೂಡ ನಾನು ಮನಸ್ಫೂರ್ತಿಗೆ ನಾವೆಲ್ಲರೂ ಕೂಡ ಸೇರಿ ಮಾಡಿಕೊಡ್ತೀವಿ ಅನ್ನೋಂಥ ಭರವಸೆಯನ್ನ ನಾನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಏನೋ ಸಂಶಯ ಬೇಡ. ಸಂಪೂರ್ಣ ತಮ್ದು ಏನ್ ಪ್ಲಾನ್ ಇದೆ ಅಷ್ಟು ಪ್ಲಾನ್ ಕಂಡ್ರೆ ತಾವು ಮೊದಲು ಮಾಡಿದ್ರೆ ಫಸ್ಟ್ ಫೇಸ್ ಅನ್ನೋದಂತೆಲ್ಲ ನನಗೆ ಆ ಡೀಟೇಲ್ಸ್ ಇವತ್ತು ನೀವು ಕೊಟ್ಟಿದ ತಕ್ಷಣ ನಾನು ಶಾಸಕರ ನಿಧಿಯಿಂದಾಗಲಿ ಸಂಸದರ ನಿಧಿಯಿಂದಾಗಲಿ ಯಾವ ರೀತಿ ಇದನ್ನ ಅಥವಾ ಖಾಸಗಿ ಇವತ್ತು ಇಂಡಸ್ಟ್ರಿಯಲಿಸ್ಟ್ಗಳಿಂದ ಯಾವ ರೀತಿ ನಿಮ್ಗೆ ಸಹಕಾರ ಬೇಕು ಅನ್ನೋದು. ಯಾಕಂದ್ರೆ ಇದು ಇಡೀ ನಮ್ಮ ಬಳ್ಳಾರಿ ಜಿಲ್ಲೆ ಬಗ್ಗೆ ತಾವೆಲ್ಲರೂ ಕೂಡ ರಾತ್ರಿ ಹಗಲು ಕೆಲಸ ಮಾಡ್ತಾ ಇರ್ತೀರಿ. ಇವತ್ತು ವಿಶೇಷವಾದಂತಹ ಒಂದು ಸ್ಥಾನ ಇವತ್ತು ಬಳ್ಳಾರಿಗೆ ಇರುವಂತ ಈ ಸಂದರ್ಭದಲ್ಲಿ ತಮಗೂ ವಿಶೇಷವಾದಂತಹ ಭವನ ಇರೋದು ಕೂಡ ಅಷ್ಟೇ ಮುಖ್ಯ ಅನ್ನುವಂಥ ಒಂದು ಸಂದರ್ಭದಲ್ಲಿ ನಾವು ಇದನ್ನು ಖಂಡಿತವಾಗ್ಲೂ ಕೂಡ ಮಾಡೋಣ ಅನ್ನುವಂಥ ಮಾತು ನಾನು ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ಇವತ್ತು ಪತ್ರಿಕೆಗಳು ಇವತ್ತು ನಾವು ಹಾರ್ಟ್ ಆಗಿ ನಾವು ಸೇಲ್ ಮಾಡಬೇಕು ಅಂತಂದ್ರೆ ನಾವು ಅಷ್ಟೇ ಹಾರ್ಟ್ ಆಗಿ ಸುದ್ದಿಗಳನ್ನ ನಾವು ಕೊಡ್ಬೇಕಾಗುತ್ತೆ. ಇರೋದನ್ನ ಇಲ್ಲದನ್ನ ಎಲ್ಲದನ್ನ ಮಿಕ್ಸ್ ಮಾಡಿ ಬರೆಯುವಂತ ದಿನಗಳು ಇವತ್ತಾಗಿದೆ. ನಾನು ನಿಜವಾಗ್ಲೂ ಕೂಡ ಸತ್ಯ ಹೇಳ್ಬೇಕು ಅಂತಂದ್ರೆ ಒಂದೊಂದ್ಸಲ ಅದು ನಮ್ಮ ಬಳ್ಳಾರಿ ಪತ್ರಕರ್ತರು ಆ ಕೆಲಸ ಮಾಡ್ತಾ ಇದ್ರು. ಇವತ್ತು ಬಳ್ಳಾರಿ ಪತ್ರಕರ್ತರು ಮಾಡದೇ ಹೋಗಿರೋದನ್ನು ಕೂಡ ಹೊರಗಡೆ ಬೆಂಗಳೂರಲ್ಲಿ ಕೂತ್ಕೊಂಡು ಡೆಲ್ಲಿಯಲ್ಲಿ ಕೂತ್ಕೊಂಡ್ಬಿಟ್ಟು ಇವತ್ತು ಬಳ್ಳಾರಿ ಬಗ್ಗೆ ಇವತ್ತು ತುಂಬಾ ಕೆಟ್ಟದಾಗಿ ಇವತ್ತೇನು ಬೆಂಬಲಿಸ್ತಾ ಇದ್ದಾರೆ. ಅದರಿಂದ ಮನಸ್ಸಿಗೆ ತುಂಬಾ ಒಂದ್ ಕಡೆ ನೋವಾಗುತ್ತೆ, ಇನ್ನೊಂದು ಕಡೆ ಇವತ್ತೆಲ್ಲ ನಾಳೆ ಎಲ್ಲರೂ ಕೂಡ ತಲೆ ತಗ್ಗಿಸ್ಕೊಳ್ಳುವಂತ ಕೆಲಸ ಆಗೇ ಆಗುತ್ತೆ ಅನ್ನೋಂಥ ನಂಬಿಕೆ ಕೂಡ ಇವತ್ತು ನಮ್ಮಲ್ಲಿ ಇರೋ ಕಾರಣ. ಯಾಕಂದ್ರೆ ಇವತ್ತು ನಾನು ನಮ್ಮ ಬಳ್ಳಾರಿ ಪತ್ರಕರ್ತರಲ್ಲಿ ತಾವು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆ ಬಗ್ಗೆ ಇವತ್ತು ನಾವು ಬಹಳಷ್ಟು ವಿಷಯಗಳನ್ನ ಪ್ರಮುಖವಾಗಿ ಇವತ್ತು ಗಣಿಗಾರಿಕೆ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಇವತ್ತೇನು ಒಂದು ತಂಡವನ್ನ ಇವತ್ತು ಒಂದು ರಚನೆ ಮಾಡಿ ಸರ್ವೆ ಮಾಡಿ ಎಲ್ಲ ಗಣಿಗಾರಿಕೆಗಳನ್ನ ಕೂಡ ಇವತ್ತು ಬೌಂಡ್ರೀಸ್ ಫಿಕ್ಸ್ ಮಾಡಬೇಕು ಅಂತ ಮಾಡಿದ್ದಾರೆ. ಅದನ್ನ ಇವತ್ತು ನಮ್ಮ ಇಡೀ ಬಳ್ಳಾರಿ ಜಿಲ್ಲೆಯ ಸಮಸ್ತ ನಾಗರಿಕರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ನಾನು ಮತ್ತು ಪ್ರತಿಯೊಬ್ಬ ನಾಗರಿಕರು ಇದನ್ನ ನಾವು ಇವತ್ತು ಸ್ವಾಗತ ಮಾಡಬೇಕು. ಯಾಕಂದ್ರೆ ಒಂದು ಕೊನೆಯ ಹಂತಕ್ಕೆ ಇವತ್ತು ರೀಚ್ ಆಗಿದೆ. ಇವತ್ತು ಈ ವಿಷಯದಲ್ಲಿ ಸಂಪೂರ್ಣವಾಗಿ ಇವತ್ತು ಇಡೀ ದೇಶಕ್ಕೆ ಇವತ್ತು ವಿಷಯಗಳು ಸಂಪೂರ್ಣವಾಗಿ ಸತ್ಯಾಂಶಗಳೆಲ್ಲದನ್ನು ಕೂಡ ಗೊತ್ತಾಗಿ ತಿಳಿಯುವಂತ ಒಂದು ರೀತಿಯಲ್ಲಿ ಆ ಕಮಿಟಿ ಮಾಡುತ್ತೆ ಅನ್ನುವಂಥ ಒಂದು ವಿಶ್ವಾಸ ನನ್ನಲ್ಲಿ ಇದೆ. ಹಾಗಾಗಿ ಇವತ್ತು ಗಣಿಗಾರಿಕೆ ಅನ್ನೋದು ಒಂದು ವಿಷಯ, ಅದನ್ನ ನಾವು ಸೈಡ್ಗಿಟ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ಎಷ್ಟು ಹಿಂದುಳಿದಿರುವಂತ ಜಿಲ್ಲೆ. ಅಭಿವೃದ್ಧಿ ವಿಷಯದಲ್ಲಿ ಇವತ್ತು ನಾವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದ್ದೀವಿ. ಇಲ್ಲಿರುವಂತ ನಾವೆಲ್ಲರೂ ಕೂಡ ಪತ್ರಿಕಾ ಸ್ನೇಹಿತರು ಕೂಡ ನಾವು ಇಲ್ಲಿರುವಂತ ನಾಗರಿಕರು.
ಅಂದ್ರೆ ಆಗ್ತಾ ಇರುವಂತ ಅಭಿವೃದ್ಧಿ ಬಗ್ಗೆ ಅಷ್ಟೇ ಪ್ರಚಾರ ಆಗ್ಬೇಕಾಗಿದೆ. ಇವತ್ತು ಬಳ್ಳಾರಿ ಜಿಲ್ಲೆ ಅಂದ ತಕ್ಷಣ ಬರೀ ಗಣಿಗಾರಿಕೆ ಅನ್ನೋದೇ ಎಲ್ಲೂ ತಲೆಯಲ್ಲಿ ಇರೋದಲ್ಲ. ಇವತ್ತು ಹಿಂದುಳಿದ ಬಳ್ಳಾರಿ ಜಿಲ್ಲೆಗೆ ಯಾವ ರೀತಿ ಸ್ವರೂಪ ಸಿಗ್ತಾ ಇದೆ. ಇವತ್ತು ಬಳ್ಳಾರಿ ಮಹಾನಗರಕ್ಕೆ ಇವತ್ತು ಸಂಪೂರ್ಣವಾಗಿ 250 ಕೋಟಿಯಲ್ಲಿ ಇವತ್ತು ಸಂಪೂರ್ಣ ರಿಂಗ್ ರೋಡ್ ಮಾಡಿರುವಂತ ವಿಷಯ ಅತ್ಯಂತ ಸುಂದರವಾಗಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸುವಂತ ಒಂದು ಕೆಲಸ ಆಗ್ಬೇಕಾಗಿದೆ. ಇವತ್ತು ಬಳ್ಳಾರಿಯಲ್ಲಿ ಒಂದು ಏರ್ಪೋರ್ಟ್ ಬರ್ತಾ ಇರುವಂತ ಒಂದು ಕೆಲಸ ಆಗಿರ್ಬೋದು. ಯಾವುದೋ ಒಂದು ಪತ್ರಿಕೆಯಲ್ಲಿ ಸಡನ್ ಆಗಿ ಬಳ್ಳಾರಿಯಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಹಣನೇ ಬರ್ತಾ ಇಲ್ಲ ಅಂತ ಹೇಳಿ ಇವತ್ತು ನಾನು ಹೇಳೋದು ಅಂತಂದ್ರೆ, ಇವತ್ತು ಬಳ್ಳಾರಿ ಏರ್ಪೋರ್ಟಿಗೆ 110 ಕೋಟಿ ಲ್ಯಾಂಡ್ಗೆ ರೈತರಿಗೆ ಹಣ ಬೇಕಾದ್ರೆ 110 ಕೋಟಿ ಹಣ ಬಿಡುಗಡೆ ಆಗಿದೆ ಇವತ್ತು ಅಮೌಂಟ್. ಅದರಲ್ಲಿ 100 ಕೋಟಿ ಹಣ ರೈತರು ಈಗಾಗಲೇ ತಗೊಂಡಿದ್ದಾರೆ. ಕೇವಲ 10 ಕೋಟಿ ಹಣ ತಗೊಳ್ಳದಿರುವಂತ ರೈತರು ಇವತ್ತು ಕೋರ್ಟಿಗೆ ಹೋಗಿರುವಂತ ಒಂದು ವಿಷಯ. ಇವತ್ತು ಹೈಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ರಿಸರ್ವ್ ಆಗಿದೆ. ಸೊ 100 ಕೋಟಿ ಅಂದ್ರೆ 110 ಕೋಟಿ ಎಷ್ಟು ಬೇಕಾಗಿದೆ ಅಷ್ಟು ದುಡ್ಡು ರಿಲೀಸ್ ಆಗಿದೆ. ಇವತ್ತು ನಮ್ಮ ಬಳ್ಳಾರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸುಮಾರು 140 ಕೋಟಿ ಬೆಲೆ ಮಾಡೋ ಹಾಸ್ಪಿಟಲ್ಗೆ ಟೆಂಡರ್ ಕರೀಲಿಕ್ಕೆ 1/3 ಅಮೌಂಟ್ ಏನ್ ಬೇಕಾಗಿದೆ ಅಷ್ಟು ಅಮೌಂಟ್ ಬಿಡುಗಡೆ ಮಾಡಿ ವಿಮ್ಸ್ ಕಡೆಯಿಂದ ಟೆಂಡರ್ ಕರೆದು ಟೆಂಡರ್ ಕೂಡ ಅಪ್ರೂವ್ ಆಗಿದೆ, ಕೆಲಸ ಪ್ರಾರಂಭ ಆಗ್ತದೆ. ಹಾಗಾಗಿ ಇವತ್ತು ನಮ್ಮ ವಿಮ್ಸ್ ಅಪ್ಗ್ರೇಡೇಷನ್ ಮಾಡೋದಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಬಿಡುಗಡೆ ಆಗಿದೆ. ವಿಮ್ಸ್ ಅಪ್ಗ್ರೇಡೇಷನ್ ಮಾಡೋದಕ್ಕೆ 50 ಕೋಟಿಯಲ್ಲಿ 28 ಕೋಟಿ ಹಣ ಬಿಡುಗಡೆ ಆಗಿದೆ. ಕಾಮಗಾರಿ ಶುರು ಆದ್ಮೇಲೆ ಮತ್ತೆ 28 ಕೋಟಿ ರಿಲೀಸ್ ಮಾಡುವಂಥದ್ದಾಗುತ್ತೆ. ಬಳ್ಳಾರಿಯಲ್ಲಿ ಮೊದಲನೇ 100 ಕೋಟಿ ಕಾಮಗಾರಿ ಪೂರ್ತಿಯಾಗಿ ಹಣ ಬಿಡುಗಡೆಯಾಗಿ ಕಾಂಟ್ರಾಕ್ಟರ್ಸ್ ಅವ್ರ ದುಡ್ಡೆಲ್ಲ ತಗೊಂಡಿದ್ದಾರೆ, ಕೆಲಸನೂ ಪೂರ್ತಿ ಮಾಡಿದ್ದಾರೆ. ಮತ್ತೆ 100 ಕೋಟಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇತ್ತೀಚೆಗೆ ಟೆಂಡರ್ ಕೂಡ ಕರೆದಿದ್ದಾರೆ. ಈ ರೀತಿ ಇದು ಬಳ್ಳಾರಿ ಸಿಟಿ ನಾನು ಹೇಳ್ತಾ ಇದ್ದೆ. ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ತಗೊಂಡ್ರೆ ನಾನು ನಿನ್ನೆ ತಮ್ಮಲ್ಲಿ ಹೇಳ್ತಾ ಇದ್ದೀನಿ, ನಾನು ಕನಿಷ್ಠ ಅಂದ್ರೆ 2,000 ಕೋಟಿಗೂ ಮೀರಿ ಹಣ ಸಮೇತ ಬಿಡುಗಡೆ ಆಗಿ ಕ್ಯಾಬಿನೆಟ್ ಅಪ್ರೂವಲ್ಸ್ ಆಗಿ ಟೆಂಡರ್ಗಳನ್ನ ಕರೆದು ಕಾಮಗಾರಿಗಳೆಲ್ಲ ಪ್ರಾರಂಭ ಆಗಿದೆ. ಇವತ್ತು ಬಳ್ಳಾರಿ ಇಡೀ ಜಿಲ್ಲೆಯಲ್ಲಿ ಫ್ಲೋರೇಟ್ ಬಹಳ ದೊಡ್ಡ ಸಮಸ್ಯೆ. ಇವತ್ತು ನಾವು ಸುಮಾರು ಹಳ್ಳಿಗಳಿಗೆ ಹೋದಾಗ ನಮ್ಮ ಕಣ್ಣಾರೆ ನಾವು ಏನ್ ನೋಡಿದ್ದೀವಿ, ನಾವು ಸುಮಾರು 10 ವರ್ಷಗಳ ಹಿಂದೆ ಅದನ್ನ ನೋಡಿ ಎಷ್ಟೋ ದುಃಖ ಆಗಿ ಇವತ್ತು ಅಧಿಕಾರ ಬಂದ ತಕ್ಷಣ ಇವತ್ತೇನು 600ಕ್ಕೂ ಮೇಲೆ ಗ್ರಾಮಗಳೇನಿದೆ, ಇವತ್ತು 600 ಗ್ರಾಮಗಳಲ್ಲಿ 250 ಗ್ರಾಮಗಳಲ್ಲಿ ಸಂಪೂರ್ಣ ಟ್ಯಾಂಕ್ಸ್ ಕಂಪ್ಲೀಟ್ ಆಗಿದೆ. ಜನರು ಇವತ್ತು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಸುಮಾರು ಅಂದ್ರೆ ಇಲ್ಲ ಒಂದು 200 ಹಳ್ಳಿಗಳಿಗೆ ಟೆಂಡರ್ಸ್ ಕೂಡ ಕರೆಯುವಂತ ಕಾರ್ಯಕ್ರಮ ಮುಗಿದೋಗಿದೆ. ಇನ್ನ ಉಳಿದಿರುವಂತ ಸುಮಾರು ಒಂದು 150 ಗ್ರಾಮಗಳಿಗೆ ಇವತ್ತು ನಮ್ಮ ಸರ್ಕಾರದ ಹಂತದಲ್ಲಿ ಯಾವುದೇ ಕ್ಷಣದಲ್ಲಿ ಹಣ ಬಿಡುಗಡೆಯಾಗಿ ಆಗಿದೆ, ಅಪ್ರೂವ್ ಆಗ್ತಾ ಇದೆ. ಸೊ ಹಾಗಾಗಿ ಟೋಟಲ್ ಅಂದ್ರೆ ಎಲ್ಲ ಗ್ರಾಮಗಳಿಗೆ ಕೂಡ ಇವತ್ತು ಫ್ಲೋರೈಡ್ ಮುಕ್ತ ಗ್ರಾಮಗಳಂತೆ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ. ನಾನು ಯಾಕಂದ್ರೆ ಈ ವಿಷಯ ಇಷ್ಟು ಪ್ರಸ್ತಾಪ ಮಾಡ್ತಾ ಇರೋದು, ಯಾಕಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ಅಂತಂದ್ರೆ ಕೇವಲ ನಾವು ಗಣಿಗಾರಿಕೆ ಅನ್ನೋದನ್ನೇ ನಾವು ಇವತ್ತು ಪ್ರಸ್ತಾಪ ಮಾಡ್ಬಿಟ್ರೆ, ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬಳ್ಳಾರಿ ಜಿಲ್ಲೆಯವರು ಅಂತಂದ್ರೆ ಸಾಮಾನ್ಯ ಜನರು ಎಲ್ಲಿಗಾದ್ರೂ ಹೋದ್ರು ಕೂಡ ಯಾರು ಕೂಡ ಜನರು ನಮ್ಮನ್ನ ಕೀಳಾಗಿ ನೋಡುವಂತ ಪ್ರಶ್ನೆ ಬರಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಬಳ್ಳಾರಿ ಅಂತಂದ್ರೆ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ಹಂಪಿಯಲ್ಲಿ ಇವತ್ತು 100 ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗಳು ಅದ್ಭುತವಾಗಿ ಆಗ್ತಾ ಇದೆ, ತಮ್ಮ ಕಣ್ಣೆದುರುಗಡೆನೇ ಆಗ್ತಾ ಇದೆ, ಹಣ ಬಿಡುಗಡೆ ಆಗಿದೆ, ಟೆಂಡರ್ ಕರಿತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಆದ್ರೆ ಈ ರೀತಿ ಮತ್ತು ಹೊಸಪುರ ಅರವಿ ಬ್ರಿಡ್ಜ್ 30 ಕೋಟಿ ಆಗಿರ್ಬೋದು. ಸಿರುಗುಪ್ಪ ಪಟ್ಟಣಕ್ಕೆ ಅಂದ್ರೆ ನಾನು ವಿಷಯ ಹೇಳ್ತಾ ಇರೋದೇನಂತಂದ್ರೆ, ಪ್ರಸ್ತಾಪ ಮಾಡಿದ್ರೆ ಜನರಿಗೆ ಒಂದು ಗೌರವ ಅನ್ನೋದು ಬೆಳಿಬೇಕು. ಒಂದು ಜನರಿಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಬಳ್ಳಾರಿ ಜಿಲ್ಲೆ ಇಂಥ ಒಳ್ಳೆ ಸ್ವರೂಪ ಪಡ್ಕೊಳ್ತಾ ಇದೆ ಅನ್ನುವಂಥ ಭಾವನೆಗಳು ಬಂದಾಗ ನಮ್ಮ ಜಿಲ್ಲೆ ಬಗ್ಗೆ ಜನರಿಗೆ ಇನ್ನೂ ಗೌರವ ಹೆಚ್ಚಿಸುವಂತ ಒಂದು ರೀತಿಯಲ್ಲಿ ಕೂಡ ತಾವೆಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಒಂದು ಕೆಲಸ ಮಾಡಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮನ್ನು ಬಿಟ್ಟು ನಿಮ್ಮ ಪತ್ರಿಕಾಧಿಪತಿಗಳೇ ಎಲ್ಲೋ ಒಂದು ಕಡೆ ಮುಟ್ಕೊಂಡ್ಬಿಟ್ಟು ಅದನ್ನ ನ್ಯೂಸ್ ಐಟಮ್ಸ್ ನ ಪ್ಲಾಂಟೇಶನ್ ಮಾಡುವಂತ ಸಂದರ್ಭಗಳು ಕೂಡ ಬರ್ತಾ ಇರುತ್ತೆ. ಆದ್ರೂ ಕೂಡ ಬಳ್ಳಾರಿ ಜಿಲ್ಲೆಯವರಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದು ಒಳ್ಳೆ ಇದು ನಮ್ಮ ಜಿಲ್ಲೆ, ನಮ್ಮ ಜಿಲ್ಲೆ ನ್ಯೂಸ್ ಐಟಮ್ಗಳನ್ನ ನಾವು ಈ ರೀತಿ ಪ್ರತಿಭಟಿಸಬೇಕು. ಯಾವುದೇ ಒಂದು ರೀತಿಯಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಅಪಕೀರ್ತಿ ಬರಬಾರ್ದು. ಬಳ್ಳಾರಿ ಒಳ್ಳೆ ಸ್ವರೂಪ ಪಡ್ಕೊಳ್ತಾ ಇದೆ ಅನ್ನೋದನ್ನು ಕೂಡ ಇನ್ನೊಂದು ಕಡೆ ನಾವು ಪ್ರತಿಬಿಂಬಿಸುವಂತ ಕೆಲಸ ಆಗ್ಬೇಕು ಅನ್ನೋಂಥ ಒಂದು ಮನವಿಯನ್ನು. ಯಾಕಂದ್ರೆ ನಾನು ಕೂಡ ನಿಮ್ ಜೊತೆಯಲ್ಲೇ ಸುಮಾರು 94ರಲ್ಲಿ ಕನ್ನಡನಾಡು ದಿನಪತ್ರಿಕೆಯನ್ನು ಪ್ರಾರಂಭ ಮಾಡಿ ಒಂದು ಕಾಲದಲ್ಲಿ ಕನ್ನಡನಾಡು ಜನಾರ್ದನ್ ರೆಡ್ಡಿ ಅಂತಾನೆ ಹೆಸರಾಗಿತ್ತು. ಇನ್ನೊಬ್ಬರು ಜನಾರ್ದನ್ ರೆಡ್ಡಿ ಅನ್ನೋದಕ್ಕಿಂತ ಕನ್ನಡನಾಡು ಜನಾರ್ದನ್ ರೆಡ್ಡಿ ಅನ್ನುವಂಥ ಒಂದು ಗೌರವ ನನಗೆ ಆ ಒಂದು ಪೇಪರ್ ಎಡಿಟರ್ ಆಗಿ ನನಗೆ ಸಿಕ್ಕಿತ್ತು.
ಸುಮಾರು ಇವತ್ತು 17 ವರ್ಷ ಆ ಪತ್ರಿಕೆಯನ್ನ ಬಳ್ಳಾರಿ ಮಠದಲ್ಲಿ ಒಂದು ಹಂತದಲ್ಲಿ ಹಾಗೆ ನಾವು ನಡೆಸ್ಕೊಂಡು ಬರ್ತಾ ಇರುವಂತ ಒಂದು ವಿಷಯ. ಹಾಗಾಗಿ ಮಾಧ್ಯಮದ ಬಗ್ಗೆ ನಾನು ನಿಮ್ಮವರ ಇವತ್ತು ನಿಮ್ಮ ಜೊತೆಯಲ್ಲೇ ನಾವು ಇದ್ದು ಈ ಮಟ್ಟಕ್ಕೆ ಬೆಳಿತೀವಿ ಅನ್ನೋದನ್ನ ಯಾವತ್ತೂ ಕೂಡ ನಾವು ಅನ್ಕೊಂಡಿಲ್ಲ. ಆದ್ರೆ ನಾವು ಬಳ್ಳಾರಿ ಹೆಸರನ್ನ ದೊಡ್ಡದಾಗಿ ಮಾಡುವಂತ ಕೆಲಸ ಕೂಡ ನಮ್ಮೆಲ್ಲರಿಂದ ಆಗ್ಬೇಕು ಅನ್ನೋಂಥ ಒಂದು ಮಾತನ್ನ ನಾನು ತಮ್ಮಲ್ಲಿ ಹೇಳ್ಕೊಳ್ತಾ ನಿಮ್ಮವನಿಯಾಗಿ ತಾವೆಲ್ಲರೂ ಕೂಡ ಈ ಒಂದು ಪತ್ರಿಕೆ ಭವನ ಒಂದು ವಿಷಯದಲ್ಲಿ ನಾವು ಚೆನ್ನಾಗಿ ಮಾಡೋಣ ಮತ್ತು ನಿಮ್ಮಲ್ಲಿ ಕೂಡ ಒಗ್ಗಟ್ಟು ಇರಬೇಕಾಗಿದೆ. ಯಾಕಂದ್ರೆ ಒಗ್ಗಟ್ಟು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಂದು ವಿಷಯಗಳಲ್ಲಿ ಇವತ್ತು ನಾವು ಒಂದು ಪ್ರಾಮಿಸ್ ಮಾಡಿದ್ದೀವಿ. ಆ ಪ್ರಾಮಿಸ್ ಆಗಿ ಉಳ್ಕೊಂಡಿದೆ. ಎಲ್ಲ ಇಡೀ ಜಿಲ್ಲೆಗೆ ನಾವು ಮಾಡ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ರೆ ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತೀರಿ ಸರ್ ನೀವು, ಆದ್ರೆ ನಮ್ಮ ವಿಷಯಕ್ಕೆ ಬಂದಾಗ ಏನು ಆಗಿಲ್ಲ ಅನ್ನೋದು ಎಲ್ರಿಗೂ ಕೂಡ ಮನಸ್ಸಲ್ಲಿ ಒಂದು ದೊಡ್ಡ ಕೊರತೆ ಇದೆ. ನಾನು ಇವತ್ತು ಶ್ರೀರಾಮುಲು ಅವ್ರ ಜೊತೆಯಲ್ಲಿ ಬರ್ತಾ ನಾನು ಮಾತಾಡ್ತಾ ಯೋಚನೆ ಮಾಡಿದ್ರು ಅಂತ ನಾವು ಕೊಟ್ಟಿರೋ ಮಾತನ್ನು ನಾವು ಇನ್ನೂ ಈಗಲೂ ಬಳಸ್ಕೊಂಡಿಲ್ಲ ಅನ್ನೋಂಥ ಒಂದು ನೋವಿದೆ. ಸೊ ಹಾಗಾಗಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನಿದ್ರೆ ಅವ್ರಿಗೆ ಒಂದು ಒಳ್ಳೆ ಟೈಟಲ್ ಪ್ರತಿಯೊಬ್ಬರಿಗೂ ಕೂಡ ನಾವು ಕೊಡುವಂತ ಒಂದು ಅದೇ ಅದೊಂದು ಮುಗಿದೋಗ್ಬಿಟ್ರೆ ಆ ಕಾಲನಿ ಕೂಡ ನಾವು ಬಂದು ಒಂದ್ಸಲ ಪೂಜೆ ಮಾಡಿಬಿಟ್ರೆ ಅಲ್ಲಿಗೆ ಅದೊಂದು ಸಂತೋಷ ಆಗುತ್ತೆ. ಹಾಗಾಗಿ ಯಾರನ್ನು ಕೂಡ ಅದು ಕೊರತೆ ಬೇಡ, ಖಂಡಿತವಾಗ್ಲೂ ಕೂಡ ಅದನ್ನ ಮಾಡೋಣ. ಅಷ್ಟಕ್ಕೂ ಒಂದು ವೇಳೆ ಏನಾದ್ರೂ ಸರ್ಕಾರದಲ್ಲಿ ತೊಂದರೆ ಆಯಿತು ಅಂತಂದ್ರೆ ಭಗವಂತ ನಿಮ್ಮ ಮಾಧ್ಯಮದಿಂದ ಕೊಟ್ಟಿರೋ ಶಕ್ತಿಯಿಂದ ನಾನು ಬೇಕಾದ್ರೂ ಕೂಡ ಮಾಡ್ಬೋದು. ಹಾಗಾಗಿ ಜಿಲ್ಲಾಧಿಕಾರಿಗಳು ಸಂಶಯಕರಿಗೆ ಅವರು ಅದನ್ನ ಖಂಡಿತವಾಗ್ಲೂ ಕೂಡ ಮಾಡ್ತಾರೆ ಅನ್ನೋಂಥ ಒಂದು ನಂಬಿಕೆ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ನಿಮ್ಮ ಜೊತೆಯಲ್ಲಿ ನಾನು ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದಿಸಿ ನನ್ನ ಮಾತುಗಳನ್ನ ನಾನು ಸಹೋದರರಾದಂತಹ ಜನಾರ್ದನ ರೆಡ್ಡಿ ಅವರೇ ಹಾಗೂ ಮತ್ತು ನಗರದ ಮೇಯರ್ ಆದಂತಹ ಪೂಜ್ಯ ಮಹಾಪೌರರಾದಂತಹ ಪಾರ್ವತಿ ವೀಕ್ಷಕರು ಕಸವಾಗಿ 1,20,00,000 ಏನ್ ಬೇಕೋ ಅದು ಕಂಪ್ಲೀಟ್ ಮಾಡ್ಕೊಡ್ತಾರಂತ ಒಂದು ವಿಶ್ವಾಸ ಇದೆ. ಈಗಾಗಲೇ 2 ಎಕರೆ 40 ಸೆಂಟ್ ಒಂದ್ ಕಡೆ ನಾನು ತೋರಿಸಿದ್ದೆ, ಎಲ್ಲಾನು ಕರ್ಕೊಂಡು ಹೋಗಿ ಅದನ್ನೇ ನಮ್ಮ ಜಿಲ್ಲಾಧಿಕಾರಿಗಳ ಸಾರ್ ಕೂಡ ಈಗ ಬುಡಾಗಿ ಅಪ್ರೂವಲ್ ಕಳಿಸ್ತಾ ಇದ್ದಾರೆ. ಅಪ್ರೂವ್ ಆದ್ಕೂಡಲೇ ಸೈಟ್ಸ್ ನ ಹಂಚಿ ನಮ್ಗೆಲ್ಲರಿಗೂ ಇಬ್ರು ಸಚಿವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸೋ ವ್ಯವಸ್ಥೆ ಕೂಡ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ